ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಎಪಿಸೋಡ್ಸ್ ನೋಡಿದಾಗ, ಸ್ಟಾರ್ಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗ್ಲೂ ಕಪ್ ಗೆಲ್ಲೋದು ಕಾರ್ತಿಕ್ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಬಟ್ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರೆ ತುಂಬಾ ಗ್ರಾಫ್ ಕಡಿಮೆ ಆಗ್ತಾ ಇದೆ. ಎಲ್ಲಿ ಎಡುತ್ತಾ ಇದಾರೆ ಅಂದ್ರೆ ತುಂಬಾ ಸಲ ಎಡವಿದ್ದಾರೆ, ತುಂಬಾ ಸಲ ತಪ್ಪು ಮಾಡಿದಾರೆ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಂತ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಪ್ರೊಟೆಕ್ಟ್ ಆಗ್ತಾ ಇದೆ, ಕೆಟ್ಟದಾಗಿ ಎಲ್ಲ ವೈರಲ್ ಮಾಡ್ತಾ ಇದಾರೆ, ಮೆಸೇಜ್ ಆಗ್ತಾ ಇದಾರೆ. ಕಾರಣ ಏನಂದ್ರೆ ನೋಡಿ, ಮೊದಲನೇದಾಗಿ ಎರಡು ವಿಷಯ ಹೇಳ್ಬಿಡ್ತೀನಿ. ಮೊದಲಾಗಿ ಸಂಗೀತ ಅವ್ರ ಹತ್ರ ತುಂಬಾ ಕ್ಲೋಸ್ ಆಗಿದ್ರು. ಅವ್ರ ಜೊತೆ ಲವ್ ಬರ್ಡ್ಸ್ ಅಂತ ಕೂಡ ಬರ್ತಾ ಇತ್ತು. ಬಿಗ್ ಬಾಸ್ ಸೀಸನ್ 10 ನಲ್ಲಿ ಲವ್ ಬರ್ಡ್ಸ್ ಯಾರು ಇದಾರ ಅಂದ್ರೆ ಸಂಗೀತ, ಕಾರ್ತಿಕ್ ಅಂತ ಇದ್ರು. ಅದಾದ್ಮೇಲೆ ನಮ್ರತಾ ಅವ್ರ ಹತ್ರ ತುಂಬಾ ಕ್ಲೋಸ್ ಆದ್ರು, ಸಂಗೀತ ಅವ್ರ ಹತ್ರ ದೂರ ಮಾಡ್ಕೊಂಡು. ಈಗ ಅದಾದ್ಮೇಲೆ ಬೆಸ್ಟ್ ಫ್ರೆಂಡ್ ಆಗಿರೋ ತನಿಷ್ ಹತ್ರ ಜಗಳ ಆಡಿ ದೂರ ಆಗ್ತಾ ಇದಾರೆ. ಏನಂದ್ರೆ ನೋಡಿ, ಲಾಸ್ಟ್ ವೀಕ್ ನಾಮಿನೇಟ್ ಆದಾಗ ಅವ್ರು ಕೊಟ್ಟಿರೋ ರೀಸನ್ ತನಿಷಾಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕಂದ್ರೆ ನೋಡಿ, ಅಲ್ಲಿ ತನಿಷಾ ಇದ್ದಾಳೆ, ನಮ್ರತಾ ಇದ್ದಾಳೆ ನಾಮಿನೇಟ್ ಮಾಡಕ್ಕೆ. ಆಲ್ರೆಡಿ ಒಂದು ಓಟು ವರ್ತೂರ್ಗೆ ಹಾಕಿದ್ರು, ಓಕೆ. ಬಟ್ ತನಿಷಾಗಿಂತ ಚೆನ್ನಾಗಿ ಆಡ್ತಾರೆ ನಮ್ರತಾ ಗೇಮು. ಪ್ರಶ್ನೆ ಬರೋದು ಈ ತರಾನೇ. ಯಾಕಂದ್ರೆ ಅವರು ನಮ್ರತಾವನ್ ಬಿಟ್ಟು ತನಿಷ್ ಅವ್ರು ನಾಮಿನೇಟ್ ಮಾಡ್ತಾರೆ. ತುಕಾಲಿ ಹತ್ರ ಹೇಳ್ತಾರೆ, ಏನೋ ಒಂದ್ ಲೆಕ್ಕ ಹಾಕೊಂಡಿದ್ದಾನೆ, ಆ ಲೆಕ್ಕ ಉಲ್ಟಾ ಆಗ್ಬಿಡ್ತ ಅಂತೇಳಿ. ಖಂಡಿತವಾಗ್ಲೂ ಯಾವುದೇ ಒಂದು ವಿಷಯ ಬಂದಾಗ, ಗೇಮ್ ಅಂತ ಬಂದಾಗ ಆಡ್ಲಿ, ಬಟ್ ಅವ್ರು ಕೊಡೋ ರೀಸನ್ಸ್ ಆಗ್ಲಿ, ಅವ್ರು ಕೊಡೋ ಸ್ಟಾಂಡ್ ಆಗ್ಲಿ ತುಂಬಾ ಚೆನ್ನಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಇಬ್ಬರನ್ನ ಕಂಪೇರ್ ಮಾಡಿದಾಗ ಯಾವ ರೀತಿ ಕಡಿಮೆ ಆಗ್ತಾರೆ ತನಿಷ್ ಅವರು ನಮ್ರತೆಗಿಂತ? ಖಂಡಿತವಾಗ್ಲೂ ಇಲ್ಲ. ಆದ ಕಾರಣ ಟಾಪ್ 5 ಇರಲು ಅರ್ಹ ಅಲ್ಲ ಅಂತ ಬಂದಾಗ ಕರೆಕ್ಟ್ ಆಗಿ ತನಿಷ್ ಅವ್ರ ಹೆಸರೇ ತಗೊಂತಾರೆ ಕಾರ್ತಿಕ್. ಇದಾದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಫ್ಲರ್ಟಿಂಗ್ ಮಾಡ್ತಾನೆ, ಹುಡುಗಿಯರ ಹತ್ರ ಫ್ಲರ್ಟಿಂಗ್ ಮಾಡ್ತಾನೆ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ವೈರಲ್ ಮಾಡ್ತಾ ಇದಾರೆ ಕಾರ್ತಿಕ್ ಬಗ್ಗೆ. ಮೊದಲನೇದಾಗಿ ಸಂಗೀತ ಆಯ್ತು, ಈಗ ನಮ್ರತಾ ಇಟ್ಕೊಂಡಿದ್ದಾರೆ, ನಮ್ರತಾ ಹತ್ರ ಫ್ಲರ್ಟಿಂಗ್ ಮಾಡ್ತಾ ಇದಾರೆ ಅಂತ. ಲಾಸ್ಟ್ ವೀಕ್ ಅಲ್ಲಿ ಕೂಡ, ವೀಕೆಂಡ್ ಅಲ್ಲಿ ಕೂಡ ಸುದೀಪ್ ಸರ್ ಹೇಳಿದ್ದೀನಿ ಇದನ್ನೇ, ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಕಾರ್ತಿಕ್ಗೆ ಅಂತ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದಾರೆ. ಇದಕ್ಕಿಂತ ಮುಂಚೆ ಕಾರ್ತಿಕ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು, ತುಂಬಾ ಒಳ್ಳೆ ಹುಡುಗ, ನ್ಯಾಯವಾಗಿ ಆಡ್ತಾರೆ ಅನ್ಕೊಂಡಿದ್ವಿ. ಬಟ್ ಬರ್ತಾ ಬರ್ತಾ ಯಾಕೋ ಕಾರ್ತಿಕ್ ಹೇಟ್ ಮಾಡ್ತಾ ಇದಾರೆ, ಕಾರ್ತಿಕ್ ಮೇಲೆ ರೆಸ್ಪೆಕ್ಟ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ ಇದೇ ರೀತಿ ಅನಿಸ್ತಾ ಇದೆ. ಆದ ಕಾರಣ ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ಏನಂದ್ರೆ, ಈಗ ಮೊನ್ನೆ ತನಿಷಾ ಅವ್ರ ಹತ್ರ ಜಗಳ ಆಡಿದ್ರು, ನನ್ನ ಟಾಸ್ಕ್ ಆಡ್ಸು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಓಕೆ, ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ನು ತಗೊಂಡ್ರು ಟಾಸ್ಕ್ ಆಡೋಕೆ. ಅದಾದ್ಮೇಲೆ ಟಾಸ್ಕ್ ಅಲ್ಲಿ ಆಡ್ಸಕ್ಕೆ ತಗೊಂಡಾಗ ಓಕೆ ಇತ್ತು. ಬಟ್ ವರ್ತೂರ್ ಅವ್ರನ್ನ ತೆಗೆದಾಕಿದ್ರೆ ತನಿಷ್ ಅವ್ರು ಏನ್ ಮಾಡ್ತಾರೆ, ಅವಳು ತನಿಷಾ ಮೇಲೆ ಕೋಪಗೊಂಡ್ರು. ಇದು ಈ ವಿಷಯ ಸೈಡ್ಗೆ ಇಟ್ರೆ, ಇನ್ನೊಂದು ವಿಶೇಷ ಅಧಿಕಾರ ಬಂದಾಗ ತನಿಷ್ ಅವರು ಆಕ್ಚುಲಿ ಅಲ್ಲಿ ಗೇಮ್ ಅಲ್ಲಿ ಒಬ್ಬರನ್ನ ತೆಗೆದು ವರ್ತೂರ್ ಅವರು ಸೆಲೆಕ್ಟ್ ಮಾಡ್ಕೊಂತಾರೆ ಗೇಮ್ ಆಡೋಕೆ. ಆ ಗೇಮ್ ಅಲ್ಲಿ ತನಿಷಾಗೆ ಯಾರನ್ನ ತೆಗೆದು ತನಿಷಾನ ಆಡ್ಬೋದು, ಇಲ್ಲ ಬೇರೆಯನ್ನ ಆಡಿಸಬಹುದು. ಬಟ್ ತನಿಷಾ ಆಡಕ್ಕೆ ಕಾಲ್ ನೋವಿರುತ್ತೆ, ಆಡಕ್ಕಾಗಲ್ಲ ಅಂತ ಹೇಳಿ ಸಂಗೀತ ಸೆಲೆಕ್ಟ್ ಮಾಡ್ತಾರೆ. ಈ ವಿಷಯಕ್ಕೂ ಕಾರ್ತಿಕ್ ಅವರು ಕೋಪ ಕೊಂಡ್ಕೊತಾರೆ. ಏನಂದ್ರೆ, ಕಾರ್ತಿಕ್ ಕಳ್ಸ್ಬೇಕಾಗಿತ್ತಂತ ಗೇಮ್ ಆಡಕ್ಕೆ. ಯಾಕಂದ್ರೆ ವರ್ತೂರ್ ಅವರು 200 ಪಾಯಿಂಟ್ ಹಾಕ್ಬಿಟ್ರು, ವರ್ತೂರ್ ಗೆಲ್ತಿರ್ಲಿಲ್ಲ, ನಾನು ಹೋಗಿದ್ರೆ ನಾನೇ ಗೆಲ್ತಿದ್ದೆ, ಅವಾಗ ಪಾಯಿಂಟ್ ಈಕ್ವಲ್ ಆಗ್ತಿತ್ತು ಅಂತ. ಪ್ರತಿ ವಿಷಯದಲ್ಲೂ ಪ್ರತಿದಲ್ಲೂ ನಾನೇ ಆಡ್ಬೇಕು, ನಾನೇ ಮಾಡ್ಬೇಕು, ನಾನೇ ಹೋಗ್ಬೇಕಂತ ಇದ್ರೆ ಇನ್ನು ಬೇರೆ ಆಡೋದು ಯಾವಾಗ? ಪ್ರತಿ ವಿಷಯದಲ್ಲೂ ಕ್ಲಾರಿಟಿ ಕೊಡು ಅಂತ ಕೇಳ್ತಾನೆ. ನಾಮಿನೇಟ್ ಮಾಡಿದ್ರೆ ಏನಕ್ಕೆ ಮಾಡಿದೆ ಅಂತ ಕೇಳ್ತಾರೆ. ಕ್ಲಾರಿಟಿ ಕ್ಲಾರಿಟಿ ಕ್ಲಾರಿಟಿ, ಪದೇ ಪದೇ ಇದೇ ವಿಷಯ ಇಟ್ಕೊಂಡು ಪ್ರತಿಯೊಬ್ಬರನ್ನು ಟ್ಯಾನ್ ಮಾಡ್ತಾ ಇದಾರೆ. ಸಂಗೀತನ ಮಾಡಿದ್ದಾಯ್ತು, ತನಿಷನ್ ಮಾಡಿದ್ದಾಯ್ತು, ವರ್ತೂರ್ ಮಾಡಿದ್ದಾಯ್ತು. ಯಾವುದೇ ಒಬ್ಬರ ಹತ್ರನು ಅವ್ರು ಯಾರ ಹತ್ರ ಕ್ಲೋಸ್ ಆಗಿರ್ತಾರೋ ಅವ್ರ ಹತ್ರನೇ ಈ ರೀತಿ ಮಾಡ್ಕೊಂತ ಬರ್ತಾ ಇದಾರೆ ಕಾರ್ತಿಕ್. ಬರ್ತಾ ಬರ್ತಾ ಅಲೋನ್ ಆಗ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಕಾರ್ತಿಕ್ ಅವರು ಶಾರ್ಟ್ ಟೆಂಪರ್ ಅಂತ ಎಲ್ಲರಿಗೂ ಗೊತ್ತು, ಅನ್ಸಿದ್ದು ಬೇಗ ಹೇಳ್ಬಿಡ್ತಾನೆ. ಬಟ್ ಅವ್ರು ತಗೊಳ್ಳೋ ವ್ಯಕ್ತಿತ್ವದಲ್ಲಿ, ಅವ್ರು ತಗೊಳ್ಳೋ ಒಂದು ರೀಸನ್ಸ್ ಇರ್ತವೆ ನೋಡಿ, ಸ್ಟ್ಯಾಂಡ್ ಇರ್ತವೆ ನೋಡಿ, ಚೆನ್ನಾಗಿರ್ತವೆ. ಬಟ್ ಎಲ್ಲ ಒಂದರ ತುಂಬಾ ಸಲ ಎಡವಿದ್ದಾರೆ ಅಂತ ತುಂಬಾ ಸಲ ಅನ್ಸುತ್ತೆ. ಬಟ್ ಕಾರ್ತಿಕ್ ವಿಷಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿರೋದಂತೂ ಖಂಡಿತವಾಗ್ಲೂ ಸತ್ಯ. ಮತ್ತೆ ಕಾರ್ತಿಕ್ ರೀಸೆಂಟಿನ ಬಿಹೇವಿಯರ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.